ಸಾರಿಗೆ ನೌಕರರು ತಮ್ಮ ವಿವಿಧವಾದಂತಹ ಬೇಡಿಕೆಗಳ ಈಡೇರಿಕೆಯನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟರು. ಅದನ್ನು ಈಡೇರಿಸುವಂಥ ಯಾವ ಭರವಸೆಯನ್ನು ಕೂಡ ರಾಜ್ಯ ಸರ್ಕಾರ ಕೊಡದೇ ಇದ್ದಂಥ ಹೊತ್ತಲ್ಲಿ ಇದೀಗ ಇವತ್ತಿನಿಂದ ಸಾರಿಗೆ ನೌಕರರು ಸಾರಿಗೆ ಬಸ್ಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ, ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಸರ್ಕಾರಿ ಸಾರಿಗೆ ಬಸ್ಗಳು ಬಂದ್ ಆಗ್ತಾ ಇದ್ದಾರೆ. ರೋಡ್ಗಿಳಿಯದಂಥ ಬಸ್ಗಳು, ಪ್ರಯಾಣಿಕರ ಪರದಾಟ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಯೋಮಯದ ಪರಿಸ್ಥಿತಿ. ರಾಜ್ಯದ ಜನರಿಗೆ ತಟ್ಟಿದಂತಹ ಸಾರಿಗೆ ಸಿಬ್ಬಂದಿ ಮುಷ್ಕರ. ಕೆಲಸಕ್ಕೆ ಗೈರಾಗಿ ಸಾರಿಗೆ ಸಿಬ್ಬಂದಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ಸಿಬ್ಬಂದಿಗಳು ಸಮರವನ್ನು ಸಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಸರ್ಕಾರಿ ಸಾರಿಗೆ ಬಸ್ಗಳು ಬಂದ್ ಆಗ್ತಾ ಇದ್ದಾವೆ. ಇವತ್ತಿಂದ ರೋಡ್ಗಿಳಿಯದಂತಹ ಬಸ್ಗಳು, ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಯೋಮಯದ ಪರಿಸ್ಥಿತಿ. ರಾಜ್ಯದ ಜನರಿಗೆ ತಟ್ಟಿದಂತಹ ಸಾರಿಗೆ ಸಿಬ್ಬಂದಿ ಮುಷ್ಕರ. ಕೆಲಸಕ್ಕೆ ಗೈರಾಗಿ ಸಾರಿಗೆ ಸಿಬ್ಬಂದಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಸಾರಿಗೆ ಸಿಬ್ಬಂದಿ ಸಮರವನ್ನು ಸಾರಿದ್ದಾರೆ. ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಇವತ್ತಿನಿಂದ ರೋಡಿಗೆ ಇಳಿತಾ ಇಲ್ಲ ಯಾವುದೇ ಥರದ ಬಸ್ಗಳು. KSRTC ಆಗಿರಬಹುದು, BMTC ಆಗಿರಬಹುದು, ಯಾವ ಬಸ್ಗಳು ಕೂಡ ರಾಜ್ಯಾದ್ಯಂತ ಬೀದಿಗಿಳಿತಾ ಇಲ್ಲ, ರೋಡಿಗಿಳಿತಾ ಇಲ್ಲ. ಇವರ ಸಮರವನ್ನು ಸಾರಿದಿರುವಂಥದ್ದು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ. ಈ ಬಾರಿ ನನ್ನ ಪ್ರಕಾರ 4 ನಿಗಮದ ಸಿಬ್ಬಂದಿಗಳು, ಹತ್ರ 1 ಲಕ್ಷ ಸಿಬ್ಬಂದಿ, 23,000 ಬಸ್ಗಳು, 4 ನಿಗಮದ ಬಸ್ಗಳು ಯಾವುದೂ ಕೂಡ ರೋಡಿಗಿಳಿತಾ ಇಲ್ಲ. ಜನರು ಪರದಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ತಾವು ನೋಡಬಹುದು ವಿಷುವಲ್ಸ್ನಲ್ಲಿ. ಅಂದರೆ ಯಾಕೆ ಅಂತ ಹೇಳಿದ್ರೆ ಇನ್ನೇನು ಹಬ್ಬ ಬರ್ತಾ ಇರುವಂಥ ಕಾರಣಕ್ಕೆ, ಜೊತೆಗೆ ವೀಕೆಂಡ್ ಶುಕ್ರವಾರ, ಶನಿವಾರ, ಭಾನುವಾರ ಆದಂಥ ಕಾರಣಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇರುವಂಥದ್ದು. ಹೀಗಾಗಿ ಸಾಮಾನ್ಯವಾಗಿ ಜನರು ಅವರವರ ಊರುಗಳತ್ತ ತೆರಳುವಂಥ ಒಂದು ಸ್ಥಿತಿ ಇದ್ದೇ ಇರುತ್ತೆ. ಹೀಗಾಗಿ ಈ ಸಮಯವನ್ನೇ ನೋಡಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂಥ ಕಾರಣಕ್ಕೆ ಏನಾದರೂ ಸಾರಿಗೆ ಸಿಬ್ಬಂದಿಗಳು ಪ್ಲ್ಯಾನ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಬಟ್ ಬಹಳಷ್ಟು ಸರ್ತಿ ಇದು ಈಗೇನು ಹೊಸದೇನಲ್ಲ, ಇವರು ಸಾರಿಗೆ ಸಿಬ್ಬಂದಿಗಳು ಈ ರೀತಿ ಪ್ರತಿಭಟಿಸ್ತಾ ಇರುವಂಥದ್ದು. ಆದರೆ ಈ ಬಾರಿ ನನ್ನ ಪ್ರಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಇವರ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾ ಇತ್ತು ಸರ್ಕಾರ. ಅದು ಇನ್ ಡಿಫ್ರೆಂಟ್ ವೇಸ್. ಅದು ಎಸ್ಮಾ ಜಾರಿ ಇರಬಹುದು, ಇಲ್ಲ ನೀವು ಗೈರಾದರೆ ಸಂಬಳ ಕಟ್ ಮಾಡ್ತೀವಿ, ಕೆಲಸ ಹೋಗುತ್ತೆ, ಈ ರೀತಿಯಾಗಿ ಬೇಕಾದಷ್ಟು ಒಂದಷ್ಟು ಕಂಡೀಷನ್ಸ್ ಹಾಕಿ ಇವರನ್ನು ವಾಪಸ್ ಕರೆಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇತ್ತು ಸರ್ಕಾರ. ಬಟ್ ಎಲ್ಲೋ ಒಂದು ಕಡೆ ಈ ಬಾರಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಸಾರಿಗೆ ಸಿಬ್ಬಂದಿಯವರು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೀಗಾಗಿ ಸದ್ಯಕ್ಕೆ ಒಂದಷ್ಟು ಬಸ್ಗಳು ಓಡಾಡ್ತಾ ಇದೆ. ಬಟ್ ಬೆಳಗ್ಗೆ 10 ಗಂಟೆಯ ನಂತರದಲ್ಲಿ ಗೊತ್ತಾಗುವಂಥದ್ದು ಗಂಭೀರವಾದಂಥ ಪರಿಸ್ಥಿತಿ ರಾಜ್ಯಾದ್ಯಂತ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಯಾವುದೇ KSRTC ಆಗಲಿ, BMTC ಬಸ್ ಆಗಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ. ಬಹಳ ಗಂಭೀರವಾಗಿ ಇವರು ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ಸಮರವನ್ನು ಸಾರಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ, ಸಾರಿಗೆ ಇಲಾಖೆ ವಿರುದ್ಧ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಡಲೇಬೇಕು ಈ ಬಾರಿ ಅನ್ನುವಂಥ ನಿಟ್ಟಿನಲ್ಲಿ ಸಾರಿಗೆ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಯಾವುದೇ ಥರದ ಸಂಧಾನ ಸಭೆಗಳು ಕೂಡ ನನ್ನ ಪ್ರಕಾರ ವರ್ಕೌಟ್ ಆಗಿಲ್ಲ ಅಂತ ಕಾಣುತ್ತೆ. ಯಾಕೆಂತ ಈ ಹಿಂದೆ ಒಂದು 2 ಮೀಟಿಂಗ್ ಆಗಿತ್ತು, ಅದು ಕೂಡ ಅಪೂರ್ಣ ಆಗಿತ್ತು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಆಗಿತ್ತು. ಇನ್ಫ್ಯಾಕ್ಟ್ ನಿನ್ನೆ ಕೂಡವೂ ಅಷ್ಟೇ ವಿಧಾನಸೌಧದಲ್ಲಿ ಒಂದು ಮಹತ್ವದ ಮೀಟಿಂಗ್ ಆಯಿತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಸಾರಿಗೆ ಮುಖಂಡರನ್ನೆಲ್ಲರನ್ನೂ ಕರೆದಿದ್ದರು ಬೆಳಗ್ಗೆ 11:30 ಹೊತ್ತಿಗೆ ವಿಧಾನಸೌಧದಲ್ಲಿ. ಅದು ಕೂಡ ಎಲ್ಲೋ ಒಂದು ಕಡೆ ಇವರ ಬೇಡಿಕೆಯನ್ನು ಈಡೇರಿಸುವ ಹಂತದಲ್ಲಿ ರಾಜ್ಯ ಸರ್ಕಾರವಿಲ್ವಾ? ಹಾಗಾದರೆ ಇದ್ರ ಜೊತೆಗೆ ಪ್ಲ್ಯಾನ್ B ಅನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿತ್ತು ರಾಜ್ಯ ಸರ್ಕಾರ. ಹಾಗಾದರೆ ಆರ್ ದೇ ಶ್ಯೂರ್? ಹಾಗಾದರೆ ಇವರುಗಳ ಯಾವ ಬೇಡಿಕೆಯನ್ನು ಈಡೇರಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ರಾತ್ರಿ ಪಾಳಿಯ ಬಸ್ಗಳು ಮಾತ್ರ ಓಡಾಟವನ್ನು ನಡೆಸ್ತಾ ಇದ್ದಾವೆ. ಬೆಳಗ್ಗೆ 10 ಗಂಟೆ ಬಳಿಕ ಎಲ್ಲ ಬಸ್ ಸಂಚಾರಗಳು ಬಂದಾಗುವಂಥ ಸಾಧ್ಯತೆ ಇದೆ. KSRTC, BMTC ಬಸ್ಗಳ ಓಡಾಟಕ್ಕೆ ಬ್ರೇಕ್ ಬೀಳುತ್ತೆ. ಸರ್ಕಾರಿ ಬಸ್ ಸೇವೆ ಅವಲಂಬಿಸಿದವರಿಗೆ ಸಂಕಷ್ಟ ಫಿಕ್ಸ್. ಬೆಳಗ್ಗೆ 10ರ ನಂತರ ಬಸ್ಗಳು ಸಂಪೂರ್ಣ ಬಂದಾಗುತ್ತೆ. ಕೆಲಸಕ್ಕೆ, ಶಾಲಾ ಕಾಲೇಜಿಗೆ ಹೋಗೋರು ಪರದಾಡುವಂಥ ಪರಿಸ್ಥಿತಿ. ಸದ್ಯಕ್ಕೆ ರಾತ್ರಿ ಪಾಳಿಯ ಬಸ್ಗಳು ಮಾತ್ರ ಓಡಾಟವನ್ನು ನಡೆಸ್ತಾ ಇದ್ದಾವೆ. ಈಗ ಬೆಳಗ್ಗೆ ಒಂದು ಸಮಯದಲ್ಲಿ ಬೆಳಗ್ಗೆ 10 ಗಂಟೆ ನಂತರ ಎಲ್ಲ ಬಸ್ ಸಂಚಾರ ಕೂಡ ಬಂದಾಗಲಿಕ್ಕಿದೆ. KSRTC, BMTC ಬಸ್ಗಳ ಓಡಾಟಕ್ಕೆ ಬ್ರೇಕ್ ಬೀಳುತ್ತೆ. ಕೆಲಸಕ್ಕೆ ಹೋಗೋರು, ಶಾಲಾ ಕಾಲೇಜಿಗೆ ಹೋಗೋರಿಗಂತೂ ಬಹಳ ಕಷ್ಟ ಆಗುತ್ತೆ. ಸರ್ಕಾರಿ ಬಸ್ಗಳ ಮೇಲೆ ಅವಲಂಬಿತರಾಗಿರೋರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೈಟ್ ಶಿಫ್ಟ್ ಅಂದರೆ ಹಾಲ್ಟ್ ಬಸ್ಸಸ್ ಏನಿರುತ್ತಲ್ಲ, ಬೇರೊಂದು ಜಾಗಕ್ಕೆ ಊರಿಗೆ ಹೋಗಿ
ಅಲ್ಲಿ ಹಾಲ್ಟ್ ಆಗಿ ಪುನಃ ಬೆಳಗ್ಗೆ ಡಿಪೋಗೆ ಬಂದು ಕೆಲಸವನ್ನು ಮುಗಿಸುವಂತಹ ಬಸ್ಗಳು ಮಾತ್ರ ಈಗ ನಮಗೆ ಕಾಣ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನನ್ನ ಪ್ರಕಾರ 10-11 ಗಂಟೆವರೆಗೂ ಮಾತ್ರ ಈ ಬಸ್ಗಳ ಓಡಾಟ ಇರುತ್ತೆ. ಪುನಃ ಮರಳಿಯವರು ವಾಪಸ್ ಬಂದು ಡಿಪೋಗೆ ಬಿಟ್ಟ ತಕ್ಷಣದಲ್ಲಿ ಮತ್ತೆ ಬಸ್ ಸಂಚಾರ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬಂದಾಗ್ತಾ ಇರುವಂಥದ್ದು. ಸದ್ಯಕ್ಕೆ ರಾತ್ರಿ ಪಾಳ್ಯ ನೈಟ್ ಹಾಲ್ಟ್ ಆಗುವಂಥ ಬಸ್ಗಳು ಮಾತ್ರ ಓಡಾಡ್ತಾ ಇದೆ. ಏನಾದರೂ ಶಾಲಾ ಕಾಲೇಜಿಗೆ ಹೋಗುವಂಥವರು, ಕೆಲಸಗಳಿಗೆ ಹೋಗುವಂಥವರು ಇಫ್ ಇನ್ ಕೇಸ್ 10-11 ಗಂಟೆ ಒಳಗಡೆ ಹೋಗೋರಿದ್ದರೆ ಮಾತ್ರ ಅವರುಗಳಿಗೆ ಬಸ್ ಸಿಗುವಂಥ ಸಾಧ್ಯತೆ ಇರೋದು. ಏನಾದರೂ ಲೇಟರ್ ಆನ್ 10-11 ಗಂಟೆ ಮೇಲೇನಾದ್ರು ಹೋಗೋರಿದ್ದರೆ ಅವರಿಗೆ ಖಂಡಿತ ಬಹಳ ಕಷ್ಟ ಆಗುತ್ತೆ. ಬಸ್ ಮೇಲೆ ಎಸ್ಪೆಷಲಿ ಈ ರೀತಿಯಾಗಿ ಸರ್ಕಾರಿ ವಾಹನಗಳ ಮೇಲೆ, ಬಸ್ಗಳ ಮೇಲೆ ಅವಲಂಬಿತರಾಗಿರುವಂಥವರಿಗೆ ಬಹಳ ಕಷ್ಟ ಅನ್ನುವಂಥದ್ದು ಖಂಡಿತ. ಯಾಕೆಂದರೆ 10-11 ಗಂಟೆ ಮೇಲೆ ಸಂಪೂರ್ಣವಾಗಿ ಬಸ್ ಸಂಚಾರ ಬಂದಾಗುತ್ತೆ ರಾಜ್ಯಾದ್ಯಂತ. ಹೀಗಾಗಿ ತಾವೇನಾದರೂ ಪ್ರೈವೇಟ್ ವೆಹಿಕಲ್ಸ್ ಇಟ್ಕೊಂಡಿದ್ರೆ ಅದರಲ್ಲಿ ಹೋಗೋದು ಬೆಟರು, ಅಥವಾ ಮೆಟ್ರೋ ಪ್ರಯಾಣಿಕರಿದ್ದರೆ ಅದರಲ್ಲಿ ಹೋಗೋದು ಬೆಟರು, ಅಥವಾ ಆಟೋ. ಅಫ್ಕೋರ್ಸ್ ಇದು ಒಂದು ರೀತಿಯಲ್ಲಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ಅವರು ಕೂಡ ಬಹಳಷ್ಟು ರೇಟ್ ಹೇಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಇದು ಅನಿರ್ದಿಷ್ಟಾವಧಿ ಮುಷ್ಕರ. ಬಸ್ ಓಡಾಟ ಸಂಪೂರ್ಣವಾಗಿ ಬಂದ್. ಬೆಂಗಳೂರಿನಿಂದ ಬೀದರ್ನವರೆಗೂ ಡಿಪೋದಲ್ಲೇ ನಿಂತಿರುವಂತಹ ಬಸ್ಗಳು ರಾಜ್ಯಾದ್ಯಂತ 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ತುಮಕೂರು, ಬೆಂಗಳೂರು ದಕ್ಷಿಣ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಚಿತ್ರದುರ್ಗ, ರಾಜ್ಯಾದ್ಯಂತ ಬೆಂಗಳೂರಿನಿಂದ ಬೀದರ್ವರೆಗೂ, ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹುಬ್ಬಳ್ಳಿ, ಬಳ್ಳಾರಿ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೆಳಗಾವಿ, ಉಡುಪಿ, ಕೊಡಗು ಜಿಲ್ಲೆಯಲ್ಲಿ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ತಟ್ಟಿರುವಂತಹ ಸಾರಿಗೆ ಸಿಬ್ಬಂದಿ ಮುಷ್ಕರದ ಬಿಸಿ. ಬೆಂಗಳೂರಿನಿಂದ ಬೀದರ್ನವರೆಗೂ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಬಾರಿ. ಯಾರು ಏನೇ ಮಾಡಿದ್ರೂ ಕೂಡ ಯಾರು ಹೆದರ್ಕೊಳ್ಬೇಡಿ, ಧೃತಿಗೆಡಬೇಡಿ. ಏನು ನಾವು ಪ್ರತಿಭಟನೆಗೆ ಕೂಗು ಕೊಟ್ಟಿದ್ದೀವಿ, ಇದನ್ನು ಈ ಬಾರಿ ಸಾಧಿಸಿಯೇ ತೋರಿಸೋಣ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡ ನಂತರದಲ್ಲೇ ನಾವು ಒಂದು ಬಸ್ಗೆ ಮತ್ತೆ ಮರಳಿ ನಮ್ಮ ಸೇವೆಗೆ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಬಹಳ ಗಂಭೀರವಾಗಿ ಪ್ರತಿಭಟಿಸ್ತಾ ಇರುವಂಥದ್ದು ಸಾರಿಗೆ ಸಿಬ್ಬಂದಿ. ಎಲ್ಲೊಂದು ಕಡೆ ಡೌಟ್ ಇತ್ತು, ಏನು ಬೇಕಾದ್ರೂ ಆಗ್ಬಿಡಬಹುದು, ಇವರೇನಾದರೂ ಗಂಭೀರವಾಗಿ ಹೇಳಿದ್ರೆ ಹಾಜರಾಗಲೇಬೇಕು, ಸಂಬಳ ಕಟ್ ಮಾಡ್ತೀವಿ, ಕೆಲಸದಿಂದ ತೆಗಿತೀವಿ ಅಂತೆಲ್ಲ ಹೇಳಬಹುದು. ಅಫ್ಕೋರ್ಸ್ ಹೇಳೋ ಸಾಧ್ಯತೆ ಇರುತ್ತೆ, ಯಾಕಂದರೆ ಈ ಹಿಂದೆ ಅದೇ ರೀತಿ ಆಗಿರುವಂಥದ್ದು. ಹೀಗಾಗಿ ಈ ಬಾರಿಯೂ ಏನಾದರೂ ಒಂದು ಆ ರೀತಿಯಾಗಿ ನಾಕ್ ಬಳಸಬಹುದು ಇವರು, ಅಥವಾ ನ್ಯಾಯಾಲಯದಿಂದ ಈಗಾಗಲೇ 1 ದಿನದ ಮಟ್ಟಿಗೆ ಸ್ಟೇ ತಂದಿದ್ದಾರೆ, ಇವತ್ತು ಮಾಡೋಂಗಿಲ್ಲ ಅನ್ನುವಂಥ ನ್ಯಾಯಾಲಯದ ಒಂದು ಆದೇಶ ಇತ್ತು. ಅದನ್ನೂ ಮೀರಿದಂತೆ ಈಗೀಗ ಸಾರಿಗೆ ಸಿಬ್ಬಂದಿಗಳು ಈ ರೀತಿಯಾಗಿ ಒಂದು ಕರೆ ಕೊಟ್ಟಿರುವಂಥದ್ದು ಮುಷ್ಕರಕ್ಕೆ. ಹೀಗಾಗಿ ಇದು ಯಾವ ರೂಪವನ್ನು ತಾಳುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಸದ್ಯಕ್ಕೆ ರಾತ್ರಿ ಪಾಳಿಯ ಬಸ್ಗಳು ಓಡಾಡ್ತಾ ಇದ್ದಾವೆ. ನೈಟ್ ಹಾಲ್ಟ್ ಬಸ್ಸಸ್ ಎಲ್ಲವೂ ಕೂಡ ಇನ್ನು ಡಿಪೋ ತಲುಪೋವರೆಗೂ ಬಸ್ ಓಡಾಟ ಇರುತ್ತೆ. ಏನ್ರಿ ಇಲ್ವಲ್ಲ ಅಂತ ಅಂದ್ಕೊಳ್ಬಹುದು, ಆದರೆ ಬೆಳಗ್ಗೆ ಹೋಗೋರಿಗೆ ಅಷ್ಟೇ ಗೊತ್ತಿರುತ್ತೆ ಬಸ್ಗಳು ಸಿಕ್ಕಿಬಿಟ್ಟಿದೆ, ಎಲ್ಲ ಆರಾಮಾಗಿದೆ ಅಂದ್ಕೊಳ್ತಾರೆ. ಬಟ್ ಹಾಗಿಲ್ಲ ಸದ್ಯದ ಪರಿಸ್ಥಿತಿ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ರಾಜ್ಯಾದ್ಯಂತ ಸಾರಿಗೆ ಸಿಬ್ಬಂದಿ ಒಂದು ಸಮರವನ್ನು ಸಾರಿರುವಂಥದ್ದು, ಮುಷ್ಕರಕ್ಕೆ ಕರೆ ಕೊಟ್ಟು ಬಸ್ಗಳು ಯಾವುದೇ ಥರದ KSRTC ಆಗಲಿ BMTC ಆಗಲಿ ರೋಡ್ಗೆ ಇಳಿತಾ ಇಲ್ಲ. ಸದ್ಯಕ್ಕೆ ನೈಟ್ ಹಾಲ್ಟ್ ಬಸ್ಸಸ್ ಓಡಾಡ್ತಾ ಇದೆ. 10-11 ಗಂಟೆ ನಂತರದಲ್ಲಿ ಒಂದು ಸಾರಿಗೆ ಸಿಬ್ಬಂದಿ ಸಮರದ ಒಂದು ಬಿಸಿ ಮುಟ್ಟುತ್ತೆ ಜನರಿಗೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸಂತೋಷ್, ಈಗಾಗಲೇ ಏನು ಕಳೆದ 15 ದಿನಗಳಿಂದ ಈ ವಿಚಾರ ತುಂಬಾ ಚರ್ಚೆ ಆಗ್ತಾ ಇತ್ತು. ಎಲ್ಲಿ ಇವತ್ತಿನ ದಿನ ಬಸ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಗೊಂದಲಕ್ಕೆ ಇನ್ನೂ ಸಹ ಸ್ಪಷ್ಟನೆ ಸಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ನಿನ್ನೆ ಸಹ ಒಂದಷ್ಟು ಮೀಟಿಂಗ್ಗಳಾಗುತ್ತೆ, ಮೀಟಿಂಗ್ ಅಲ್ಲೂ ಸಹ ಯಾರಿಗೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಒಂದಷ್ಟು ನಿಗಮದ ಅಧಿಕಾರಿಗಳು ಹೇಳ್ತಾರೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ. ಅದೆಲ್ಲದರ ಬೆಳವಣಿಗೆಯನ್ನ ನೋಡಿದ ಬಳಿಕ ಇವತ್ತು ಸಹ ಬೆಳಿಗ್ಗೆನಿಂದ ಯಾವುದೇ ರೀತಿಯಾದಂತಹ ಸಾರಿಗೆಗಳು ರಸ್ತೆಗಿಳಿಯೋದಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಒಂದಷ್ಟು ಜನರು ರಸ್ತೆಗಿಳಿದು ಈಗ ಏನು ತಮ್ಮ ಸಂಚಾರವನ್ನ ದಿನನಿತ್ಯದಂತೆ ಆರಂಭಿಸಿರುವಂತದ್ದು. ಇನ್ನೊಂದು ಕಡೆಗೆ ಒಂದಷ್ಟು ಜನರು ಈ ಮುಷ್ಕರಕ್ಕೆ ತಮ್ಮ ಬೆಂಬಲವನ್ನ ಕೊಟ್ಟಿರುವಂತದ್ದು. ಸಾರಿಗೆ ನೌಕರರು ಒಂದಷ್ಟು ಜನರು ಕೊಟ್ಟಿದ್ದಾರೆ, ಇನ್ನೊಂದಷ್ಟು ಜನರು ತಮ್ಮ ಕರ್ತವ್ಯಗಳನ್ನ ನಿಭಾಯಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ 2021 ಏಪ್ರಿಲ್ ನಲ್ಲೂ ಸಹ ಇದೇ ರೀತಿಯಾಗಿ ಮುಷ್ಕರ ಮಾಡ್ತಾರೆ. ಆಗ ಸಾರಿಗೆ ನೌಕರಿಗೆ ಹೊಡೆತ ಬಿಟ್ಟಿರುವಂತದ್ದು, ಸರ್ಕಾರದಿಂದ ಒಂದಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದನ್ನ ಸಹ ಈಗಾಗಲೇ ಒಂದಷ್ಟು ನೌಕರರು ನಮ್ಮ ಹತ್ರ ಹಂಚ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಅವ್ರಗಳಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಇದೀಗ ನಾನು ಯಶವಂತಪುರ ಏನು ಬಸ್ ಸ್ಟಾಪ್ ಅನ್ನು ಸಹ ಒಂದಷ್ಟು ಜನರನ್ನ ಮಾತಾಡ್ಸಿದ್ವಿ. ಆಗ ಹೇಳ್ತಾರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಜನರು ನಾವೆಲ್ಲ ರಸ್ತೆಗಿಳಿದಿದ್ದೇವೆ, ಸಂಚಾರ ಆರಂಭ ಮಾಡಿದ್ದೇವೆ. ಇದೇ ರೀತಿಯಾಗಿ ಏನಾದ್ರು ಅವರಿಗೆ ಮತ್ತೆ ಕಾಲ್ ಬಂತು, ಮೆಸೇಜಸ್ಗಳು ಬಂತು, ಸಂದೇಶದ ಮುಖಾಂತರವಾಗಿ ಅವರು ಮತ್ತೆ ಮುಷ್ಕರಕ್ಕೆ ಮುಂದಾಗ್ತಿದೆ ಅನ್ನುವಂಥದ್ದು. ಎಲ್ಲವೂ ಸಹ 11 ಗಂಟೆಯ ನಂತರ ಏನಾದ್ರೂ ಮುಷ್ಕರಕ್ಕೆ ಬೆಂಬಲವನ್ನ ನೀಡಿ ಸಂಪೂರ್ಣವಾಗಿ ಬಸ್ ನಿಲ್ಲಿಸ್ತಾರ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿರುವಂತಹದ್ದು. ಸಂತೋಷ್. ಎಸ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಸದ್ಯಕ್ಕೆ ರಾತ್ರಿ ಪಾಳಿಯ ಬಸ್ಗಳು ಮಾತ್ರ ಓಡಾಟವನ್ನು ನಡೆಸ್ತಾ ಇದ್ದಾವೆ. 10-11 ಗಂಟೆ ನಂತರದಲ್ಲಿ ಏನಾದರೂ ಇದರ ಬಿಸಿ ಗೊತ್ತಾಗುತ್ತಾ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇವರುಗಳಲ್ಲೇ ಒಂದು ರೀತಿಯಾದಂಥ ಗೊಂದಲ ಇದೆ. ಯಾಕೆ ಅಂತ ಹೇಳಿದ್ರೆ ಸಾರಿಗೆ ನೌಕರರ ಏನು ಸಿಬ್ಬಂದಿ ವರ್ಗದ ಮೇಲಿರ್ತಾರಲ್ಲ, ಮುಖಂಡರು ಏನಿರ್ತಾರೆ, ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನನ್ನ ಪ್ರಕಾರ ಎಲ್ಲರಿಗೂ ಮುಟ್ಟುವಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಆಗಿಬಿಡುತ್ತಾ. ಅವರವರುಗಳಲ್ಲೇ ಗೊಂದಲ ಇದ್ದಾಗ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಕಾಫಿನಾಡು ಚಿಕ್ಕಮಗಳೂರಿಗೂ ಕೂಡ ತಟ್ಟಿರುವಂಥ ಮುಷ್ಕರದ ಬಿಸಿ. KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಚಿಕ್ಕಮಗಳೂರಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಬೆಂಬಲ ಸಿಕ್ಕಿದೆ. ಚಿಕ್ಕಮಗಳೂರಿನ 6 ಡಿಪೋಗಳಲ್ಲಿ ಬಸ್ ಸಂಚಾರ ಬಂದಾಗಿರುವಂಥದ್ದು. ಬೆಳಗ್ಗೆಯಿಂದ ಡಿಪೋಗಳಲ್ಲೇ ನಿಂತಿರುವಂತಹ 100 ಬಸ್. ಕಾಫಿನಾಡು ಚಿಕ್ಕಮಗಳೂರಿನ ಪರಿಸ್ಥಿತಿ ಇದು. ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ. ಬೆಂಗಳೂರು ಮಂಗಳೂರಿಗೆ ತೆರಳುವಂಥ ಪ್ರಯಾಣಿಕರ ಪರದಾಟ. ಬಸ್ಗಳು ಸಿಗದೆ ಮುಷ್ಕರದ ಬಿಸಿ ಇದೀಗ ಚಿಕ್ಕಮಗಳೂರಿಗೂ ಕೂಡ ತಟ್ಟಿರುವಂಥದ್ದು. 6 ಡಿಪೋಗಳು ಚಿಕ್ಕಮಗಳೂರಿನದ್ದು. 6 ಡಿಪೋಗಳಲ್ಲಿ 106 ಬಸ್ಸುಗಳು ಹಾಗೆಯೇ ಸುಮ್ಮನೆ ನಿಂತಿದ್ದಾವೆ. ಅಲ್ಲಿನ ಸಾರಿಗೆ ಸಿಬ್ಬಂದಿಯವರು ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ. ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಅಲ್ಲಿ ಭದ್ರತೆಯನ್ನು ಕೂಡ ಕೊಡಲಾಗಿರುವಂಥದ್ದು ಬಸ್ ಸ್ಟ್ಯಾಂಡ್ಗಳ ಬಳಿ. ಹೀಗಾಗಿ ಪೂರ್ತಿಯಾದಂಥ ಬೆಂಬಲ ಚಿಕ್ಕಮಗಳೂರಿನಲ್ಲಿ ಕೊಟ್ಟಿರುವಂಥದ್ದು ಸಾರಿಗೆ ಸಿಬ್ಬಂದಿಯವರು. ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ. 106ಕ್ಕೂ ಹೆಚ್ಚು ಬಸ್ಸುಗಳು ಅಲ್ಲೇ ನಿಂತಿದ್ದಾವಂತೆ ಡಿಪೋದಲ್ಲಿ. ಬೆಂಗಳೂರು ಮತ್ತು ಮಂಗಳೂರು ಕಡೆ ಹೋಗುವಂಥವರು ಪರದಾಡುವಂಥ ಪರಿಸ್ಥಿತಿ ಪ್ರಯಾಣಿಕರದ್ದು. ತಾವು ನೋಡ್ತಾ ಇರುವಂಥದ್ದು ಸ್ಕ್ರೀನ್ ಮೇಲೆ ಚಿಕ್ಕಮಗಳೂರಿನ ವಿಜುವಲ್ಸ್ ಅದು. ಡಿಪೋದಲ್ಲಿ ಹಾಗೆಯೇ ಬಸ್ಗಳು ನಿಂತಿದ್ದಾವಂತೆ. 6 ಡಿಪೋಗಳು ಚಿಕ್ಕಮಗಳೂರಿನದ್ದು. ಹೀಗಾಗಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಇದು. ಇವರುಗಳ ಗೊಂದಲದಲ್ಲೇ ಪ್ರಯಾಣಿಕರು ಕೂಡ ಗೊಂದಲಕ್ಕೆ ಹೋಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಎಲ್ಲ ಆಗಿರುವಂಥದ್ದು ಬಸ್ ಬಂದ್ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಬಂದಾಗ ಏನೋ ಒಂದು ಸರ್ಕಾರದಿಂದ ಒಂದು ಸಂದೇಶ ಬರುತ್ತೆ, ಸೂಚನೆ ಬರುತ್ತೆ. ಹೀಗಾಗಿ ಪುನಃ ಹಾಜರಾಗ್ಬಿಡ್ತಾರೆ ಇವರು ಕರ್ತವ್ಯಕ್ಕೆ. ಬಸ್ಗಳು ಓಡಾಡ್ಬಿಡ್ತವೆ. ಹೀಗೆ ಈ ಸಲನೂ ಏನೂ ಆಗಲ್ಲ ಅಂದ್ಕೊಂಡು, ಯಾಕೆಂದರೆ ಪೂರ್ವ ಮಾಹಿತಿ ಇತ್ತು ನನ್ನ ಪ್ರಕಾರ. ಒಂದಷ್ಟು ಕಡೆ ಎಲ್ಲ ಹೇಳಿತ್ತು, ಮಾಧ್ಯಮಗಳಲ್ಲೂ ಕೂಡ ತೋರಿಸಲಾಗಿತ್ತು. ಮತ್ತು ಅವರುಗಳು ಕೂಡ ಬಸ್ಗಳ ಮೇಲೆ ಒಂದಷ್ಟು ಪೋಸ್ಟರ್ಗಳನ್ನು ಅಂಟಿಸ್ಕೊಳ್ಳುವಂಥ ಕೆಲಸ ಮಾಡಿದರು. ಅಂದರೆ ಇವತ್ತಿನಿಂದ, ಅಂದರೆ ನಿನ್ನೆ ಹಾಕ್ಕೊಂಡಿದ್ದಂಥದ್ದು ನಾಳೆಯಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಅಂತೆಲ್ಲ ಅವರುಗಳು ಕೂಡ ಹಾಕ್ಕೊಂಡಿತ್ತು ಬಸ್ ಮೇಲೆ. ಇಷ್ಟೆಲ್ಲ ಮಾಹಿತಿ ಇದ್ದರೂ ಕೂಡ ಕೆಲವರು ನೋಡಿರಲ್ಲ, ಕೆಲವರಿಗೆ ಗೊತ್ತಿರಲ್ಲ, ಕೆಲವರು ಗೊತ್ತಿದ್ದು ಈ ರೀತಿಯಾದಂಥ ಗೊಂದಲ ಇರುತ್ತೆ. ಏನೂ ಆಗಲ್ಲ, ಬಸ್ಗಳಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಂದುಬಿಟ್ಟಿರ್ತಾರೆ. ಅದರಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಮುಷ್ಕರದ ಬಿಸಿ ತಟ್ತಾ ಇರುವಂಥದ್ದು ಯಾವ ಸ್ವರೂಪ ತಾಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಇವತ್ತು ರಾಜ್ಯಾದ್ಯಂತ ಸಾರಿಗೆ ಸಿಬ್ಬಂದಿ ಒಂದು ಸಮರವನ್ನು ಸಾರಿರುವಂಥದ್ದು, ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು, ಬಸ್ಗಳನ್ನು ಬಂದ್ ಮಾಡಿ. ಸದ್ಯಕ್ಕೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ? ಎಸ್ ಸಂತೋಷ್, ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಬೆಳಗ್ಗೆ 6:30ರಿಂದಲೇ ಶಿವಮೊಗ್ಗದಲ್ಲಿ ಎಂದಿನಂತೆ ಬಸ್ ಸಂಚಾರ ನಡೀತಾ ಇದೆ. ಒಂದು ಕಡೆ ಇಲ್ಲಿ ಶಿವಮೊಗ್ಗದಲ್ಲಿ ಬಸ್ ಸಂಚಾರ ಆಗಲು ಖಾಸಗಿ ಬಸ್ ಡ್ರೈವರ್ಗಳನ್ನ ಕರೆಸಿ KSRTC ಬಸ್ ಚಾಲನೆ ಮಾಡ್ತಾ ಇದ್ದಾರೆ ಅಂತ ನೌಕರರ ಮುಖಂಡರು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಚಿಕ್ಕಮಗಳೂರಿನಲ್ಲಿ ಕಂಪ್ಲೀಟ್ ಮುಷ್ಕರಕ್ಕೆ ಕೈ ಜೋಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಂತೋಷ್, ಬೆಳಗ್ಗೆಯಿಂದಲೂ ಯಾವುದೇ ಒಂದೇ ಒಂದು ಕೂಡ ಬಸ್ ಕೂಡ ಸಂಚಾರ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. 6 ಡಿಪೋಗಳಲ್ಲಿ ಬಸ್ ಸಂಚಾರವನ್ನ ಬಂದ್ ಮಾಡಿ ಮುಷ್ಕರಕ್ಕೆ ಕೈ ಜೋಡಿಸಿದ್ದಾರೆ. ಆದರೆ ಶಿವಮೊಗ್ಗದಲ್ಲಿ ಮಾತ್ರ ಈ ರೀತಿ ಖಾಸಗಿ ಬಸ್ ಡ್ರೈವರ್ಗಳನ್ನ ಬಳಸ್ಕೊಂಡು KSRTC ಬಸ್ ಅನ್ನ ಸಂಚರಿಸ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಿವಮೊಗ್ಗದಲ್ಲಿ ಅವ್ರು ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ, ಅಲ್ಲಿ ಸದ್ಯಕ್ಕೆ KSRTC ಬಸ್ಗಳಿಗೆ ಪ್ರೈವೇಟ್ ಡ್ರೈವರ್ಸನ್ನು ಬಳಸಿಕೊಂಡು ಸಂಚಾರವನ್ನು ಮಾಡಲಾಗ್ತಾ ಇದೆ, ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಂತ. ಆದರೆ ಚಿಕ್ಕಮಗಳೂರಿನಲ್ಲಿ ನೋಡೋದಾದರೆ ಸಂಪೂರ್ಣವಾಗಿ 6 ಡಿಪೋಗಳಲ್ಲಿ ಬಸ್ಗಳು ಬಂದಾಗಿದೆ. ಸಾರಿಗೆ ನೌಕರರು ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಬಸ್ಗಳ ಸಂಚಾರವೇ ಇಲ್ಲ. ಶಿವಮೊಗ್ಗದಲ್ಲಿ ಒಂದು ಸ್ವಲ್ಪ ಇದೆ ಅಂತ. ಕೆಂಪೇಗೌಡ ಏರ್ಪೋರ್ಟ್ಗೆ ತಟ್ಟದಂತಹ ಮುಷ್ಕರದ ಎಫೆಕ್ಟ್. ಏರ್ಪೋರ್ಟ್ನಿಂದ ವಿವಿಧೆಡೆ ಎಂದಿನಂತೆ BMTC ಬಸ್ಗಳು ಸಂಚಾರ ಮಾಡ್ತಾ ಇದೆಯಂತೆ. ಪ್ರತಿದಿನ ಏರ್ಪೋರ್ಟ್ನಿಂದ 556 ಟ್ರಿಪ್ಗಳ BMTC ಸಂಚಾರ ಇರುತ್ತೆ. ಮುಷ್ಕರಕ್ಕೆ ಬೆಂಬಲ ಇದೆ, ಆದರೆ ಕೋರ್ಟ್ ಆದೇಶವನ್ನು ಗೌರವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕೆಲಸಕ್ಕೆ ಹಾಜರಾಗಿದ್ದೇವೆ ಅಂತ ಹೇಳ್ತಾ ಇರುವಂಥ ಚಾಲಕ ಮತ್ತು ನಿರ್ವಾಹಕರು. ಸಂಘಟನೆಯಿಂದ ಆದೇಶ ಬಂದರೆ ಮಧ್ಯಾಹ್ನದ ನಂತರದಲ್ಲಿ ನಾವು ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಏರ್ಪೋರ್ಟ್ಗೆ ತಟ್ಟದಂತಹ ಮುಷ್ಕರದ ಎಫೆಕ್ಟ್. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿವಿಧೆಡೆ ದಿನಪ್ರತಿಯಂತೆ BMTC ಸಂಚಾರ ನಡೆಸ್ತಾ ಇದೆ. ಪ್ರತಿದಿನ ಏರ್ಪೋರ್ಟ್ನಿಂದ 556 ಟ್ರಿಪ್ಗಳ BMTC ಒಂದು ಓಡಾಟ ಇರುತ್ತೆ. ಹೀಗಾಗಿ ಅದರ ಪಾಡಿಗೆ ಅದು ಓಡಾಟ ನಡೆಸ್ತಾ ಇದೆಯಂತೆ. ಯಾಕೆಂತಂದರೆ ಕೋರ್ಟ್ನಿಂದ ಒಂದು ಆದೇಶ ಬಂದಿದೆ.
ಇವತ್ತು ನೀವು ಮುಷ್ಕರವನ್ನು ಮಾಡಬಾರ್ದು, ಒಂದು ದಿನದ ಮಟ್ಟಿಗೆ ತಾವು ಅದಕ್ಕೆ ಸ್ಟೇ ನೀಡಬೇಕು ಅನ್ನುವಂಥ ರೀತಿಯಲ್ಲಿ, ಅಂದರೆ ನಿಲ್ಲಿಸಬೇಕಾಗುತ್ತೆ, ನಾಳಿದ್ದು ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತ ನಿನ್ನೆ ಹೇಳಿತ್ತು. ಹೀಗಾಗಿ ಕೋರ್ಟ್ ಆದೇಶವನ್ನು ಗೌರವಿಸಬೇಕಾಗುತ್ತೆ, ಅದನ್ನು ಮೀರಿದಂತೆ ನಾವು ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಏನಿವತ್ತು ಏರ್ಪೋರ್ಟ್ನಿಂದ ಓಡಾಟ ನಡೆಸ್ತಾ ಇರುವಂಥ BMTC ಡ್ರೈವರ್ ಹಾಗೂ ಕಂಡಕ್ಟರ್ ಹೇಳ್ತಾ ಇರುವಂಥದ್ದು, ಚಾಲಕ ಮತ್ತು ನಿರ್ವಾಹಕರು ನಾವು ಕೋರ್ಟ್ ಆದೇಶವನ್ನು ಗೌರವಿಸಬೇಕಾಗತ್ತೆ ಅಂತ. ಯಾವುದಿದು ನಿನ್ನೆ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ. ಈ ಸದ್ಯಕ್ಕೆ ನಮ್ಮವರೆಲ್ಲ ಒಗ್ಗಟ್ಟಾಗೆ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಸ್ಟ್ರೈಕ್ನ. ಬಟ್ ನಾವು ಆಲ್ರೆಡಿ ಡ್ಯೂಟಿಲಿದ್ದೀವಿ. ನಮ್ಮ ಪರಿಸ್ಥಿತಿ ಈಗ ಡ್ಯೂಟಿ ಮುಗಿಬೇಕು, ಹೋಗ್ತೀವಿ. ನಾವು ಕೂಡ ಬೆಂಬಲ ಕೊಡ್ತೀವಿ. ಅಲ್ಲಿ ಪ್ರತಿಭಟನೆ ಬೆಂಬಲ ಏನಣ್ಣ ಮಾಡೋದು, ನಮಗೂ ಹೊಟ್ಟೆ ಪಾಡೋಣ. ನಾವು ಮನುಷ್ಯರೇ, ನಾವು ಕೂಡ ಮನುಷ್ಯರೇನೆ. ಎಲ್ಲ ಬೆಲೆಗಳು ಏರಿದ್ದಾವೆ. ಬಟ್ ನಮ್ಮ ಪರಿಸ್ಥಿತಿ ಈಗಿದೆ, ನಮ್ಮನ್ನು ಮಾತ್ರ ತುಳಿತಾನೇ ಇದ್ದಾರೆ. ಹಾಗಾಗಿ ನಾವು ಕೂಡ ಸುಮಾರು ವರ್ಷಗಳಿಂದ ಹೌದು ಸರ್, ಏನು ಸರ್ ಮಾಡೋದು, ಏನು ಹೇಳೋಣ, ಎಲ್ಲ ಗೊತ್ತು ನಿಮಗೆ, ನೋಡ್ತಾನೆ ಇದ್ದೀರಲ್ವಾ. ಏರ್ಪೋರ್ಟ್ನಲ್ಲಿ ಎಲ್ಲ ಬಸ್ಸುಗಳು ಓಡಾಡ್ತಾ ಹೋಗ್ತಾರೆ. ಇಲ್ಲ ಸರ್, ನೋಡಿ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ ನಮ್ಮದು ಇರಲೂಬಾರ್ದು ಹೋಗಲಬಾರ್ದು ಆ ರೀತಿ ಇದೆ. ಈಗ ಎಸ್ಮಾ ಕೂಡ ನಮ್ಮವು ನೈಟ್ ಹಾಲ್ಟ್ ಗಾಡಿಗಳು ನಮ್ಮವು, ನಾವು ಕೂಡ ನಾವು ಡಿಪೋ ಹೋಗ್ತೀವಿ ಸರ್. ಈಗ ಎಸ್ಮಾ ಕೂಡ ಜಾರಿ ಮಾಡಿದೆ, ಅಂದರೆ ಕಡ್ಡಾಯವಾಗಿ ಬರಲೇಬೇಕು ಅನ್ನೋದು. ಕಡ್ಡಾಯವಾಗಿ ಬರಲೇಬೇಕು. ಇಷ್ಟೆಲ್ಲ ಇರೋದು ಸರ್, ಹೇಳಿದ್ದೀನಿ, ಒಬ್ರ ಹತ್ರ ಹೇಳಿದ್ದೀನಿ, ನಮ್ಮ ನೋವನ್ನು ಹೇಳ್ಕೊಂಡಿದ್ದೀವಿ ನಾವು. ಸರ್ಕಾರ ಅದು ನಿಮಗೂ ಗೊತ್ತು, ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ಲದೇನಿದೆ? ನೆನ್ನೆಲ್ಲ ವಿಧಾನಸೌಧ ನೋಡಿದ್ದೀರಾ ಸರ್? ನಾನು 25 ವರ್ಷ ಸರ್ವಿಸ್ ಮಾಡಿದ್ದೀನಿ. ಆದರೆ ನಮ್ಮ ಬೇಡಿಕೆಗಳಿಗೆ ಇತ್ತೀಚೆಗೆ ಸಕಾರ ಸ್ಪಂದನೆಗಳು ನಡೀತಾ ಇಲ್ಲ. ಅದು ಖಂಡಿತ ಸರ್. ಅದು ನಮ್ಮಲ್ಲೇ ನಾವು ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಬಂದಾಗ ಏನು ಬೇಕಾದ್ರೆ ಆಗತ್ತೆ. ಯಾಕೆಂದರೆ ಒಣ ಪ್ರತಿಷ್ಠೆಗಳು ಅಂತ ಬರುತ್ತಲ್ಲ, ನಾನ್ ಮೇಲೆ ಅಂತ ಹೋದಾಗ ಎಲ್ಲರೂ ಸೇರಿ ಒಂದಾಗಿ ಬಂದ್ಬಿಟ್ರೆ ಮುಗಿದೋಯ್ತು. ರಾಜ್ಯ ಸರ್ಕಾರಿ ನೌಕರರು ಒಂದೇ ದಿವಸ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಬೆಳಗ್ಗೆ 11 ಗಂಟೆ ಮಧ್ಯಾಹ್ನ 2 ಗಂಟೆವರೆಗೆ ಏನೋ ಬಂದಿಲ್ಲ ಅಷ್ಟೇ. 17% ಅನೌನ್ಸ್ ಮಾಡೋರು, ಅವ್ರು 30% ಟೋಟಲಾಗಿ ಮಾಡೋರು ತಾನೇ. ಅವ್ರಿಗೆ ಒಂದೇ ದಿವಸ ಮಾಡಿದ್ದವ್ರು, ಯಾಕೆಂದರೆ ಒಗ್ಗಟ್ಟಿದೆ ಅವರಲ್ಲಿ. ನಮ್ಮಲ್ಲಿ ಅದಿಲ್ಲ, ಮಾಡಲ್ಲ ಸರ್. ಈಗಾಗಲೇ 14 ತಿಂಗಳ ವೇತನವನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ. ಸರ್ 14 ತಿಂಗಳಲ್ಲ ಸರ್, 38 ತಿಂಗಳು. ಅದು ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾರೆ? 14 ತಿಂಗಳು, 38 ತಿಂಗಳು ರೇಸ್ ಬರಬೇಕು. 38 ತಿಂಗಳು 2023 20ರದ್ದು. ಸೊ 24ರಿಂದ ಮಾಡಬೇಕಾಗಿತ್ತು, ಈ ಕಡೆಗೆ 18 ತಿಂಗಳು. ಯಾರು ಬರ್ತದೆ? ಕೆಲಸ ಮಾಡ್ತಿಲ್ವ ನಾವು? ಎಲೆಕ್ಷನ್ ಮಾಡ್ಬೇಕು ಸರ್. 2097ರಲ್ಲಿ ಮಾಡಿರೋದು ಎಲೆಕ್ಷನ್, ಅದು ಬಿಟ್ಟರೆ ಈ ಕಡೆ ಮಾಡಲೇ ಇಲ್ಲ. ಕಟಾಯಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. ಫ್ಲೈಟ್ ಬೆಳಗ್ಗೆ 5 ಗಂಟೆ ಇತ್ತು, ಇಲ್ಲಿ 7 ಗಂಟೆ ರೀಚ್ ಆದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ನೋಡಿದೆ, ಬಸ್ಸು ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಇಲ್ಲಿ ಪರವಾಗಿಲ್ಲ, ಬಸ್ಗಳು ಕಾಣ್ತಾ ಇದೆ. ನನಗಿದ್ದು ಗೊತ್ತಿದ್ದಿಲ್ಲ, ಇಲ್ಲಿ ಬಂದ್ಬಿಟ್ಟೆ ಗೊತ್ತಾಯಿತು. ಇವಾಗ ನಾನು ಶಾಂತಿನಗರಕ್ಕೆ ಹೋಗಬೇಕು. ಶಾಂತಿನಗರಗೆ ಬಸ್ ಸಿಕ್ಕಿದೆ ಬೆಳಗ್ಗೆ. ಇವಾಗ ಬಸ್ಗಳು ಕಾಣ್ತಾ ಇದೆ, ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಈಗ ಏರ್ಪೋರ್ಟಲ್ಲಿ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿಲ್ಲ? ಇಲ್ಲ, ಏರ್ಪೋರ್ಟಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಮುಷ್ಕರದ ಗೊತ್ತಿತ್ತಾ ನಿಮಗೆ? ನಂಗೆ ಗೊತ್ತಿದ್ದಿಲ್ಲ, ಇಲ್ಲಿ ಬಂದ್ಬಿಟ್ಟು